All right, hello everyone. Welcome back to my class. ಕಳೆದ ಕ್ಲಾಸಲ್ಲಿ ಕಳೆದ ಎರಡು ಕ್ಲಾಸಲ್ಲಿ ನಾವು ಸ್ಪೆಲ್ಲಿಂಗ್ ರೂಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ರೈಟ್? ಸ್ಪೆಲ್ಲಿಂಗ್ ರೂಲ್ಸಲ್ಲಿ ನಾವು ರೂಲ್ ನಂಬರ್ 1 ಮತ್ತು ರೂಲ್ ನಂಬರ್ 2 ಸ್ಪೆಲ್ಲಿಂಗ್ ರೂಲ್ಸನ್ನು ನೋಡಿದ್ವಿ. ರೂಲ್ ನಂಬರ್ ಒನ್ನಲ್ಲಿ ಏನು ಬರುತ್ತೆ ನಿಮಗೆ JIVU, JI ಯಾವುದೇ ಇಂಗ್ಲೀಷ್ ಪದಗಳು JIU V ಈ ಅಕ್ಷರಗಳಲ್ಲಿ ಕೊನೆಗೊಳ್ಳಲ್ಲ, ಅಂದರೆ ಎಕ್ಸೆಪ್ಷನ್ಸ್ ಇದೆ, ಅದು ಬೇರೆ. ಅದಾದಮೇಲೆ ಸೆಕೆಂಡ್ ರೂಲಲ್ಲಿ ನಾವು ನೋಡಿದ್ವಿ ಸೈಲೆಂಟ್ ಇ ಮತ್ತು ಸೈಲೆಂಟ್ ಇ ಮಾಡುವಂತಹ ಬದಲಾವಣೆಗಳು. ಸೊ ಶಾರ್ಟ್ ವೊವೆಲ್, ಲಾಂಗ್ ವೊವೆಲ್ ಆಗುತ್ತೆ. ಅದನ್ನು ಡೀಪಾಗಿ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಲೆಟ್ಸ್ ಸಿ ರೂಲ್ ನಂಬರ್ 3. ರೂಲ್ ನಂಬರ್ 3. ಸೊ ಇಂಗ್ಲೀಷಲ್ಲಿ ಸ್ಪೆಲ್ಲಿಂಗ್ ರೂಲ್ಸು ಬಹಳ ಮುಖ್ಯ. ಇದು ನಾವು ತಿಳ್ಕೊಂಡಿದ್ರೆ ನಮಗೆ ಕನ್ಫ್ಯೂಷನ್ ಇರಲ್ಲ. ಬಟ್ ಇದು ನಾವು ಓದಬೇಕಾದ್ರೆ ಬರಿಬೇಕಾದ್ರೆ ನೆನಪಿಗೆ ಬರುತ್ತಾ ಅನ್ನೋದು ಸೆಕೆಂಡ್ರಿ. ತಿಳ್ಕೊಂಡಿದ್ರೆ ಕನ್ಫ್ಯೂಷನ್ ಇರಲ್ಲ, ಗೊಂದಲಗಳಿರಲ್ಲ, ನೀವು ತಲೆ ಕೆರ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಯಾಕೆ ಹಿಂಗೆ ಬರುತ್ತೆ ಅನ್ನೋದಕ್ಕೆ ನಮ್ಗೆ ಆಲ್ರೆಡಿ ರೀಸನ್ ಗೊತ್ತಿರುತ್ತೆ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯೋ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಈಸಿಯಾಗಿ ನಾವು ಇಂಗ್ಲೀಷ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಈಸಿಯಾಗಿ ನಾವು ಪ್ರಾಕ್ಟೀಸ್ ಮಾಡಲಿಕ್ಕೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಓಕೆ, ರೈಟ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ರೂಲ್ ನಂಬರ್ 3 ನೋಡೋಣ. ವಾಟ್ ಇಸ್ ಇಟ್? ರೂಲ್ ನಂಬರ್ 3 ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಈಗಿಂತ ಮುಂಚೆ ಐ ಬರಬೇಕು, ಸಿ ಅನ್ನು ಹೊರತುಪಡಿಸಿ. ಅಂದರೆ ಇಂಗ್ಲೀಷಲ್ಲಿ ಕೆಲವು ಪದಗಳಲ್ಲಿ ನಮಗೆ ಇ ಮತ್ತು ಐ ಅಕ್ಷರಗಳು ಒಟ್ಟಿಗೆ ಬರುತ್ತೆ. ಕೆಲವು ಪದಗಳಲ್ಲಿ ಇ ಮತ್ತು ಐ ಒಟ್ಟಿಗೆ ಬರುತ್ತೆ. ಓಕೆ, ಅದಕ್ಕೆ ಕಾರಣ ಏನು, ಅದು ಎಲ್ಲೆಲ್ಲಿ ಒಟ್ಟಿಗೆ ಬರುತ್ತೆ ಅದೀಗ ತಲೆ ಕೆಡಿಸ್ಕೋಬೇಡಿ. ಬಟ್ ಇದು ಒಟ್ಟಿಗೆ ಬಂದರೆ ಅದನ್ನು ಹೇಗೆ ಫಸ್ಟ್ ಇ ಬರಿಬೇಕಾ ಐ ಬರಿಬೇಕಾ ಅನ್ನೋದು ಸ್ವಲ್ಪ ತಿಳ್ಕೊಂಡಿದ್ರೆ ನಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಕಡಿಮೆ ಆಗುತ್ತೆ. ಓಕೆ, ಸೊ ಇ ಮತ್ತು ಐ ಒಟ್ಟಿಗೆ ಬರ್ಬೋದು, ಅಂದರೆ ಈ ಥರ ಇ ಐ ಅಂತ ಬರ್ಬೋದು, ಅಥವಾ ಐ ಇ ಅಂತ ಬರ್ಬೋದು, ಇ ಐ ಅಂತ ಬರ್ಬೋದು, ಅಥವಾ ಐ ಇ ಅಂತ ಬರ್ಬೋದು. ಇವೆರಡಕ್ಕೂ ಸೌಂಡ್ಸ್ ಇದೆಯಲ್ಲ, ಸೌಂಡ್ಸ್ ಅಂದರೆ ಇದರ ಉಚ್ಚಾರಣೆ. ಇ ಐ ಮತ್ತು ಐ ಇ ಬಂದಾಗ ಸೌಂಡ್ಸ್ ವ್ಯತ್ಯಾಸ ಆಗುತ್ತೆ. ಕೆಲವು ಕಡೆ ಇ ಅಂತ ಆಗುತ್ತೆ, ಕೆಲವು ಕಡೆ ಐ ಅಂತ ಆಗುತ್ತೆ, ಕೆಲವು ಕಡೆ ಇ ಅಂತ ಆಗುತ್ತೆ. ಅದೆಲ್ಲಿ ಸೌಂಡ್ಸ್ ಎಲ್ಲೆಲ್ಲಿ ಚೇಂಜ್ ಆಗುತ್ತೆ ಅನ್ನೋದನ್ನು ನಾವು ನೆಕ್ಸ್ಟ್ ವಿಡಿಯೋ ಇದರಲ್ಲಿ ಪಾಠದಲ್ಲಿ ನೋಡೋಣ. ಈಗ ಇದರಲ್ಲಿ ಏನು ಹೇಳುತ್ತೆ, ಈ ಥರ್ಡ್ ಸ್ಪೆಲ್ಲಿಂಗ್ ರೂಲಲ್ಲಿ ಥರ್ಡ್ ಸ್ಪೆಲ್ಲಿಂಗ್ ರೂಲ್ ಏನು ಹೇಳುತ್ತೆ ಅಂದರೆ, ಈಗಿಂತ ಮುಂಚೆ ಐ ಬರಬೇಕು. ಈಗಿಂತ ಮುಂಚೆ, ಈಗ ಮುಂಚೆ ಅನ್ನೋದನ್ನು ನಾನು ಹೇಗೆ ಹೇಳ್ತೀನಿ, ಈಗಿಂತ ಮುಂಚೆ ಐ ಬರಬೇಕು ಅಂದರೆ ಐ ಆದಮೇಲೆ ಇ ಬರಬೇಕು. ಇದರ ಅರ್ಥ ಅದೇ. ಈಗಿಂತ ಮುಂಚೆ, ಮುಂಚೆ ಅಂದರೆ ಈ ಹಿಂದೆ, ಐ ಆದಮೇಲೆ ಇ ಬರಬೇಕು. ಅಂದರೆ ಈ ಲೆಕ್ಕದಲ್ಲಿ ಏನಾಗುತ್ತೆ, ಈ ಥರ ನಾವು ಐ ಬರೆದ ಆದಮೇಲೆ ಇ ಬರಿಬೇಕು ಆಲ್ಮೋಸ್ಟ್ ಎಲ್ಲ ಕೇಸಸಲ್ಲೂ. ಐ ಬರೆದ ಮೇಲೆ ಐ ಮತ್ತು ಇ ಯಾಕೆ ಒಟ್ಟಿಗೆ ಬರಿಬೇಕು ಅದು ಬೇಡ, ಆ ಪ್ರಶ್ನೆ ಬೇಡ. ಐ ಮತ್ತು ಇ ಒಟ್ಟಿಗೆ ಬಂದಿದ್ದರೆ ಅದನ್ನು ನಾವು ಆ ಕಡೆ ಈ ಕಡೆ ಚೇಂಜ್ ಮಾಡಬಾರ್ದು, ಐ ಆದಮೇಲೆ ಇ ಬರಿಬೇಕು ಅನ್ನೋದು ರೂಲ್. ಓಕೆ, ಸೊ ಇಲ್ಲಿ ನೋಡಿ, ಎಕ್ಸಾಂಪಲ್ ನೋಡಿ, ಇಲ್ಲಿ DIE ಇದೆ ಅಲ್ವಾ? ಸೊ DIE ಇದೆ. ಓಕೆ, ಇಲ್ಲಿ ನೋಡಿ ಪದಗಳಲ್ಲಿ ನಿಮಗೆ ಇಲ್ಲಿ ನೋಡಿ ಐ ಆದಮೇಲೆ ಇ ಇದೆಯಾ? ಸೊ ರೂಲ್ ಏನು ಹೇಳುತ್ತೆ, ಈಗಿಂತ ಮುಂಚೆ ಐ ಬರಬೇಕು. ಈಗಿಂತ ಮುಂಚೆ ಐ ಬಂದಿದೆಯಾ? ಮುಂಚೆ ಅಂದರೆ ಈ ಹಿಂದೆ ಐ ಬರಬೇಕು. ಸೊ ಇಲ್ಲಿ ಐ ಫಸ್ಟ್ ಬಂದಿದೆ, ಆಮೇಲೆ ಇ ಬಂದಿದೆ. ಐ ಫಸ್ಟ್ ಬಂದಿದೆ, ಆಮೇಲೆ ಇ ಬಂದಿದೆ. ಐ ಇ ಐ ಇ ಐ ಇ ನೋಡಿ, ಇಲ್ಲಿ ಐ ಇ ಐ ಇ ಐ ಇ ಐ ಇ ಐ ಇ
ಐ ಇ ಐ ಇ ಐ ಇ ಐ ಇ ಐ ಇ. ಆಲ್ಮೋಸ್ಟ್ ನಿಮಗೆ ಬಹಳ ಪದಗಳಲ್ಲಿ ಐ ಫಸ್ಟ್ ಬಂದು ಐ ಫಸ್ಟ್ ಬರಬೇಕು, ಆಮೇಲೆ ಇ ಸೆಕೆಂಡ್ ಬರಬೇಕು. ಇದು ನೆನ್ಪಿಟ್ಕೊಳ್ಳಿ. ಐ ಫಸ್ಟ್ ದೆನ್ ಇ. ಅಂದರೆ ಈಗ ನಾವು ಹೇಳೋದಾದರೆ ಈಗಿಂತ ಮುಂಚೆ ಐ ಬರಬೇಕು, ಅಥವಾ ನೀವು ಅದನ್ನು ಹೇಗಾದರೂ ತಗೊಳ್ಳಿ. ಐ ಆದ ನಂತರ ಇ ಬರಲಿ, ಈಗಿಂತ ಮುಂಚೆ ಐ ಬರಲಿ, ಬಟ್ ಐ ಫಸ್ಟ್ ಇ ಸೆಕೆಂಡ್. ಇದು ನೆನ್ಪಿಟ್ಕೊಳ್ಳಿ. ಐ ಫಸ್ಟ್ ಇ ಸೆಕೆಂಡ್. ಇದನ್ನು ನೆನ್ಪಿಟ್ಕೊಂಡ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅವಾಯ್ಡ್ ಆಗುತ್ತೆ ಮತ್ತು ಪದಗಳು ಓದಲಿಕ್ಕೆ ಸ್ವಲ್ಪ ನಮಗೆ ಈಸಿ ಆಗುತ್ತೆ. ಓಕೆ, ಬಟ್ ದೇರ್ ಆರ್ ಎಕ್ಸೆಪ್ಷನ್ಸ್. ಎಕ್ಸೆಪ್ಷನ್ಸ್ ಅಂದರೆ ಏನಂತ ನೋಡಿ. ಎಕ್ಸೆಪ್ಷನ್ ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ರೂಲು ಎಲ್ಲ ವರ್ಡ್ಸಿಗೂ ಅಪ್ಲೈ ಆಗಲ್ಲ, ಕೆಲವು ವರ್ಡ್ಸ್ ಬಿಟ್ಟು. ಓಕೆ, ಎಕ್ಸೆಪ್ಷನ್ ವರ್ಡ್ಸ್ ಯಾವುದು? ಇವಿಷ್ಟು ಪದಗಳಲ್ಲಿ ನಮಗೆ ಐ ಆ್ಯಂಡ್ ಓಕೆ, ಎಕ್ಸೆಪ್ಷನ್ಸ್ ಏನು? ಎಕ್ಸೆಪ್ಷನ್ಸಲ್ಲಿ ಅದು ಈ ರೂಲ್ ಅನ್ವಯ ಆಗಲ್ಲ. ಸೊ ಈಗ ಇಲ್ಲಿ ಸಿ ಅನ್ನು ಹೊರತುಪಡಿಸಿ ಅಂತಿದೆಯಲ್ಲ, ಇದೇನಿದು? ಸಿ ಅನ್ನು ಹೊರತುಪಡಿಸಿ. ಸಿ ಅನ್ನು ಹೊರತುಪಡಿಸಿ ಅಂದರೆ ಏನು? ಫಸ್ಟ್ ನಾನು ಹೇಳಿದೆ ಐ ಫಸ್ಟ್ ಬರಬೇಕು, ಸೆಕೆಂಡ್ ಇ ಬರಬೇಕು ಅಂತ ಅಲ್ವಾ? ಬಟ್ ಇಲ್ಲಿ ಸಿ, ನೀವು ಐ ಸಿ ಫಸ್ಟ್ ಬಂದರೆ, ಸಿ ಆದಮೇಲೆ ನೀವು ಐ ಅಥವಾ ಇ ಒಟ್ಟಿಗೆ ಕಾಂಬಿನೇಷನ್ ಬರೆಯೋದಾದರೆ ಅಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ. ಅಂದರೆ ಸಿ ಅಕ್ಷರ ಆದಮೇಲೆ ನೀವು ಐ ಅಥವಾ ಇ ಅಕ್ಷರ ಬಳಸೋದಾದರೆ ಫಸ್ಟು ಇ ಬರಿಬೇಕು, ಆಮೇಲೆ ಐ ಬರಿಬೇಕು. ಓಕೆ, ಎಕ್ಸೆಪ್ಷನ್ ಅಂದರೆ ಸಿ ಅಕ್ಷರ ಆದಮೇಲೆ ಐ ಇ ಬರೆಯೋ ಹಾಗಿಲ್ಲ, ಇ ಐ ಬರಿಬೇಕು ಇನ್ ಮೋಸ್ಟ್ ಆಫ್ ದ ಕೇಸಸ್. ಬಟ್ ಎಕ್ಸೆಪ್ಷನ್ ಇದೆ. ಅರ್ಥ ಆಗ್ತಿದೆಯಾ ಎಲ್ರಿಗೂ? ಬೇರೆ ಪದಗಳು, ಬೇರೆ ಅಕ್ಷರಗಳು, ಈಗ ನೀವು ಟಿ ಇದೆ, ಟಿ ಆದಮೇಲೆ ಐ ಇ ಬರಿಬೇಕು ಹೊರತು ಟಿ ಆದಮೇಲೆ ಟಿ ಇ ಐ ಬರೆಯಂಗಿಲ್ಲ, ಇದು ಬರೋದಿಲ್ಲ. ಓಕೆ, ಸೊ ಇಲ್ಲಿ ಎಚ್ ಇದೆ, ಎಚ್ ಆದಮೇಲೆ ಎಚ್ ಐ ಇ ಬರಲ್ಲ, ಎಚ್ ಇ ಐ ಬರುತ್ತೆ. ಸಾರಿ, ಎಚ್ ಇ ಐ ಬರಲ್ಲ, ಎಚ್ ಐ ಇ ಬರುತ್ತೆ, ಎಚ್ ಇ ಐ ಬರಲ್ಲ. ಬಟ್ ಎಕ್ಸೆಪ್ಷನ್ ಇದೆ ಇನ್ ಕೇಸ್, ರೈಟ್? ಅರ್ಥ ಆಯ್ತಾ? ಸೊ ನಾವು ಸಿ ಆದಮೇಲೆ ಇ ಐ ಬರಿಬೇಕು, ಬೇರೆ ಯಾವುದೇ ಅಕ್ಷರಗಳು ಬಂದರೂ ಐ ಇ ಫಸ್ಟ್ ಬರಿಬೇಕು. ಐ ಇ ಬರಿಬೇಕು, ಕಾಂಬಿನೇಷನು ಐ ಫಸ್ಟ್ ಬರಿಬೇಕು. ಬಟ್ ಇಲ್ಲಿ ಎಕ್ಸೆಪ್ಷನ್ ಅಂದ್ರೇನು? ಇಲ್ಲಿ ನಾನೇನು ಹೇಳಿದೆ, ಸಿ ಆದಮೇಲೆ ಇ ಬರಿಬೇಕು ಅಂತ ಹೇಳಿದೆ, ಸಿ ಆದಮೇಲೆ ಇ ಐ ಬರಿಬೇಕು. ಬಟ್ ಇಲ್ಲೇನಿದೆ, ಎಫ್ ಇದೆ, ಎಫ್ ಆದಮೇಲೆ ಇ ಐ ಇದೆ. ಇಲ್ಲಿ ನೋಡಿ, ಡಬ್ಲ್ಯೂ ಆದಮೇಲೆ ಇ ಐ ಇದೆ, ಆರ್ ಆದಮೇಲೆ ಇ ಐ ಇದೆ, ಟಿ ಆದಮೇಲೆ ಇ ಐ ಇದೆ, ಎಚ್ ಆದಮೇಲೆ ಇ ಐ ಇದೆ, ಎಚ್ ಆದಮೇಲೆ ಇ ಐ ಇದೆ. ಸೊ ಇದೇನಿದು? ಎಕ್ಸೆಪ್ಷನ್ಸ್ ಇವೆಲ್ಲ. ಕಾಮನ್ ಆಗಿ ನಮಗೆ ಪದಗಳಲ್ಲಿ ಸಿ ಆದಮೇಲೆ ಇ ಐ ಬರುತ್ತೆ. ಎಕ್ಸಾಂಪಲ್ ಯಾವುದು? ಇಲ್ಲಿ ನೋಡಿ, ಸಿ ಆದಮೇಲೆ ಇ ಐ, ಸಿ ಇ ಐ, ಸಿ ಇ ಐ, ಸಿ ಇ ಐ, ಸಿ ಇ ಐ. ಹೌದಾ? ಸೊ ಸೀಲಿಂಗ್, ಕನ್ಸೀವ್, ಡಿಸೀಟ್, ಡಿಸೀವ್, ಪರ್ಸೀವ್, ರಿಸೀಟ್, ರಿಸೀವ್. ಓಕೆ, ಕಾಮನ್ ನಿಮಗೆ ಸಿ ಇ ಐ ಬಂದರೆ ಅದು ಯಾವಾಗಲೂ ನಿಮಗೆ ಕಾಮನ್ ಆಗಿ ಯೂಶ್ವಲ್ ಆಗಿ ಇ ಅಂತಲೇ ಉಚ್ಚಾರಣೆ ಇರುತ್ತೆ. ಸಿ ಇ ಐ ಬಂದರೆ ಇ ಅಂತ ಉಚ್ಚಾರಣೆ ಇರುತ್ತೆ, ಅದು ಚೇಂಜ್ ಆಗೋದಿಲ್ಲ. ಸಾಯಿ, ಸಿ ಎ ಅಂತ ಆಗೋದಿಲ್ಲ. ಸಿ ಇ ಐ ಬಂತ, ಇ ಅಂತ ಉಚ್ಚಾರಣೆ ಮಾಡಬೇಕು. ಓಕೆ, ಸೊ ಇನ ಫಸ್ಟ್ ಬರಿಬೇಕು, ಅದಾದ ನಂತರ ನಾವು ಐ ಬರಿಬೇಕು. ಬಟ್ ಎಕ್ಸೆಪ್ಷನ್ಸ್, ಕೆಲವು ಪದಗಳಿದ್ದಾವೆ ಅದರಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ. ಈಗ ಹೇಳಿದ್ನಲ್ಲ ನಾನು, ಸಿ ಇದೆ, ಸಿ ಆದಮೇಲೆ ಐ ಇ ತೊಗೊಂಡಿದ್ದೀವಿ, ಸಿ ಆದಮೇಲೆ ಐ ಇ ತೊಗೊಂಡಿದ್ದೀವಿ. ಇಲ್ಲಿ ಸಿ ಆದಮೇಲೆ ಐ ಇ ಇದೆ, ಹೌದಾ? ಇಲ್ಲೇನು ಹೇಳಿದೆ ನಾನು? ಸಿ ಆದಮೇಲೆ ಇ ಐ ಬರೀರಿ ಅಂತ ಹೇಳಿದೆ. ಇದು ಜನರಲ್ ಆಗಿ, ಸಾಮಾನ್ಯವಾಗಿ ನಾವು ಇ ಐ ಅಂತ ಬರಿತೀವಿ. ಆದರೆ ಕೆಲವು ಪದಗಳು ಎಕ್ಸೆಪ್ಷನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಭಾಳ ಜನರಿಗೆ ಇದೇ ಕನ್ಫ್ಯೂಷನ್. ಇಲ್ಲಿ ಹಿಂಗೆ ಹೇಳ್ತೀರಾ, ಇಲ್ಲಿ ಹಿಂಗಿದೆಯಲ್ಲ. ಹೌದು, ಈ ಪದಗಳಲ್ಲಿ ಹಾಗೆ ಬರುತ್ತೆ, ಅದನ್ನು ಬಿಟ್ಬಿಡಿ, ಆ ಪದಗಳನ್ನು ಬಿಟ್ಬಿಡಿ. ಬೇರೆ ಯಾವುದೇ ಪದಗಳು ಬಂದ್ರೂ ಅದರಲ್ಲಿ ಇ ಐ ಫಸ್ಟ್, ಸಿ ಆದಮೇಲೆ ನೋಡಿ,
ಇನ್ನೊಂದು ಸಿನ ನೆನ್ಪಿಟ್ಕೊಳ್ಳಿ, ಸಿ ಆದಮೇಲೆ ಇ ಐ ಎ ಬರಬೇಕು. ಇಲ್ಲಿ ಬೇರೆ ಅಕ್ಷರಗಳಿದ್ದರೆ, ಸಿ ಬಿಟ್ಟು ಬೇರೆ ಅಕ್ಷರಗಳಿದ್ದರೆ ಏನು ಬರಬೇಕು? ಐ ಇ. ಓಕೆ, ನೀವು ಒಂದು ಪಾಠನ ಅರ್ಥ ಮಾಡ್ಕೋಬೇಕಾದ್ರೆ ಸ್ವಲ್ಪ ಡೀಟೇಲ್ ಆಗಿ, ಸ್ಪೆಸಿಫಿಕ್ ಆಗಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಓಕೆ, ಕನ್ಫ್ಯೂಷನ್ ನಾವೇ ಕ್ರಿಯೇಟ್ ಮಾಡ್ಕೋತೀವಿ. ಕ್ಲಿಯರ್ ಆಗಿ ಫಸ್ಟ್ ನಾವು ತಿಳ್ಕೊಂಡಾಗ ಅಷ್ಟೊಂದು ಕನ್ಫ್ಯೂಷನ್ ಇರಲ್ಲ. ನಾವು ಅರ್ಧಂಬರ್ಧ ತಿಳ್ಕೊಳ್ತೀವಲ್ಲ, ಅವಾಗಲೇ ಕನ್ಫ್ಯೂಷನ್ ಕ್ರಿಯೇಟ್ ಆಗೋದು. ಓಕೆ, ಸೊ ಇಲ್ಲಿ ನೋಡಿ ಅಗೇನ್ ಇಲ್ಲಿ ಎ ಎನ್ ಸಿ ಇದೆ, ಸಿ ಆದಮೇಲೆ ಇ ಐ ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ಐ ಇ ಇದೆ, ಆದರೆ ಇದೇನಿದು ಎಕ್ಸೆಪ್ಷನ್ಸ್. ಓಕೆ, ಸೊ ಇಲ್ಲಿ ಸೈಂಟಿಸ್ಟ್, ಸೊಸೈಟಿ, ಏನ್ಷಂಟ್, ಎಫಿಷಿಯಂಟ್, ಸ್ಪೀಸೀಸ್, ಸಫಿಷಿಯಂಟ್, ಕಾನ್ಷನ್ಸ್. ಸೊ ಇಲ್ಲಿ ಕಾಮನ್ ಆಗಿ ನಿಮಗೆ ಸಿ ಅಂತ ಉಚ್ಚಾರಣೆ ಬರಲ್ಲ, ಸಿ ಅಂತ ಜಾಸ್ತಿ ಉಚ್ಚಾರಣೆ ಬರಲ್ಲ. ಸ್ಪೀಸೀಸ್ ಅಲ್ಲಿ ಮಾತ್ರ ನಿಮಗೆ ಬರುತ್ತೆ, ಸ್ಪೀಸೀಸ್. ಅದಕ್ಕೆ ಇ ಅಂತ ಉಚ್ಚಾರಣೆ ಎಲ್ಲೂ ಬರಲ್ಲ ನಿಮಗೆ. ಇಲ್ಲಿ ಸೈ ಸೈ, ಸೊ ಸೈ ಸೈ, ಶ ಶ ಶ ಶ ಈ ಥರ ಬರುತ್ತೆ. ಹಾಗಾಗಿ ಅಲ್ಲಿ ಸಿ ಇ ಐ ಬರಲ್ಲ, ಸಿ ಐ ಇ ಬರುತ್ತೆ. ಅರ್ಥ ಆಗ್ತಿದೆಯಾ? ಸೊ ನಾನು ಹೇಳ್ತಾ ಇರೋದು ಸಿ ಇ ಐ ಅಂತ ಬಂದಾಗ ಇ ಅಂತಲೇ ಹೇಳಿ. ಓಕೆ, ರೈಟ್? ಅಥವಾ ಸಿ ಆದಮೇಲೆ ನಾವು ಐ ಇ ಬರಿಬೇಕಾ, ಇ ಐ ಬರಿಬೇಕಾ ಅಂತ ಕನ್ಫ್ಯೂಷನ್ ಇದ್ದಾಗ ಇ ಐ ಎ ಬರಿಬೇಕು. ಬಟ್ ಈ ಪದಗಳನ್ನು ನೀವು ಬಾಯ್ಪಾಠ ಮಾಡ್ಕೋಬೇಕು. ಈ ಪದಗಳು ಎಕ್ಸೆಪ್ಷನ್ ಆಗಿರೋದ್ರಿಂದ ಅದು ನಮಗೆ ನೆನಪಲ್ಲಿ ಇರಲ್ಲ. ಸೊ ಇ ಐ ಬರಿಬೇಕಾ, ಐ ಇ ಬರಿಬೇಕಾ ಕನ್ಫ್ಯೂಷನ್ ಬೇಡ. ಎಕ್ಸೆಪ್ಷನ್ಸ್ ಏನಿದ್ದಾವೆ ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಉಳಿದಿರೋ ಪದಗಳು ರೂಲನ್ನು ನೆನ್ಪಿಟ್ಕೊಳ್ಳಿ. ಇಟ್ಸ್ ವೆರಿ ಸಿಂಪಲ್. ರೂಲ್ ನೆನ್ಪಿಟ್ಕೋಬೇಕು, ಎಕ್ಸೆಪ್ಷನ್ ಫಸ್ಟು ನೆನ್ಪಿಟ್ಕೋಬೇಕು ರೂಲ್ಗಿಂತ ಮುಂಚೆ. ಅವಾಗೇನಾಗುತ್ತೆ, ರೂಲು ನಮಗೆ ನೆನಪಲ್ಲಿರುತ್ತೆ, ಎಕ್ಸೆಪ್ಷನ್ ಇರೋ ವರ್ಡ್ಸು ಬರಿತಾ ಓದ್ತಾ ಇದ್ದರೆ ಅಲ್ಲಿಗೆ ಅದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಓಕೆ, ಸೊ ಕಾಮನ್ ಆಗಿ ನಾನು ಹೇಳಿದೆ ಸಿ ಇ ಐ ಬಂದಾಗ ಇ ಅಂತಲೇ ಸೌಂಡು, ಇ ಅಂತಲೇ ಬರುತ್ತೆ. ಇಲ್ಲಿ ನೋಡಿ, ಸೀಲಿಂಗ್, ಕನ್ಸೀವ್, ಡಿಸೀಟ್, ಡಿಸೀವ್, ಪರ್ಸೀವ್, ರಿಸೀಟ್, ರಿಸೀವ್ ಎಲ್ಲ ನಿಮಗೆ ಇ ಅಂತಲೇ ಬರುತ್ತೆ. ಓಕೆ, ಸೊ ಬಟ್ ಇಲ್ಲಿ ಬೇರೆ ಅಕ್ಷರಗಳಲ್ಲಿ ಐ ಮತ್ತು ಇ ಬರ್ಬೋದು. ಇಲ್ಲಿ ನೋಡಿ, ಡೈ, ಲೈ, ಪೈ, ಟೈ, ಡಯಟ್, ಇಲ್ಲಿ ಐ. ಸೆಲ್ಫಿ, ಕ್ಯಾಲರಿ, ಏಲಿಯನ್, ಸೊ ಇಯನ್, ಚೀಫ್, ನೀಸ್, ಇಲ್ಲಿ ಐ ಅಂತ ಬರ್ತದೆ. ಫ್ರೈಡ್, ಟ್ರೈಡ್, ಫ್ಲೈಸ್, ಗ್ರೀಫ್, ಮೂವಿ. ಸೊ ಐ ಇ ಬಂದಾಗ ಎರಡು ಸೌಂಡ್ ಬರುತ್ತೆ. ಆ್ಯಕ್ಚುಲಿ ಐ ಇ ಬಂದಾಗ ಎರಡಲ್ಲ, ಜಾಸ್ತಿನೂ ಸೌಂಡ್ ಬರುತ್ತೆ. ಅದು ಫೋನೋಗ್ರಾಮಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಐ ಇ ಬಂದಾಗ ಸುಮಾರು ಒಂದು 3-4 ಥರದ ಸೌಂಡ್ ಬರುತ್ತೆ. ಬಟ್ ಇಲ್ಲಿ ನಾವು ಕಲಿತಾ ಇರೋದೇನು, ಐ ಹಾಕಬೇಕಾ, ಇ ಹಾಕಬೇಕಾ ಫಸ್ಟು. ಎಲ್ಲಿ ಐ ಇ ಅಂತ ಹಾಕ್ತೀವಿ ಬೇರೆ ಅಕ್ಷರಗಳು ಬಂದಾಗ, ಸಿ ಬಂದಾಗ ಇ ಐ ಹಾಕ್ತೀವಿ. ಅದ್ರ ಜೊತೆಗೆ ಇವೆಲ್ಲದನೇ ಎಕ್ಸೆಪ್ಷನ್ ಅಂತ ಬೇರೆ ಪದಗಳು ಇದ್ದಾವೆ. ಓಕೆ, ಅರ್ಥ ಆಯ್ತಲ್ಲ? ಎನಿ ಕ್ವೆಶ್ಚನ್ಸ್? ಏನಾದರೂ ಪ್ರಶ್ನೆಗಳಿದೆಯಾ? ಎನಿ ಕ್ವೆಶ್ಚನ್ಸ್? ಓಕೆ, ಲೆಟ್ಸ್ ಕಂಟಿನ್ಯೂ. ಸೊ ಇವತ್ತಿನ ಪಾಠದಲ್ಲಿ ನಾವು ಏನು ಕಲಿತಾ ಇದ್ದೀವಿ? ಸ್ಪೆಲ್ಲಿಂಗ್ ರೂಲ್ಸ್. ಸ್ಪೆಲ್ಲಿಂಗ್ ರೂಲ್ಸ್ ಒಂದಷ್ಟು ಆಯಿತು. 3 ಸ್ಪೆಲ್ಲಿಂಗ್ ರೂಲ್ಸ್ ಆಲ್ರೆಡಿ ಕಲ್ತಿದ್ದೀವಿ, 4ನೇದಿದ್ದು. ಓಕೆ, ಸೊ 4ನೇ, ಐ ಥಿಂಕ್ ಇದನ್ನು ನಾನು ನಿಮಗೆ ಮೊದಲೇ ಹೇಳಿದ್ದೀನಿ ಅನಿಸುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಸಿ ಆದ ನಂತರ ಇ ಐ ವೈ ಬಂದಲ್ಲಿ ಸಿ ಉಚ್ಚಾರಣೆ ಸ್ ಎಂದು ಆಗುವುದು. ಸಿ ಆದ ನಂತರ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಸಿ ಅಕ್ಷರ ಆದಮೇಲೆ ಅಂದರೆ ಪಕ್ಕದಲ್ಲೇ ಇ ಅಥವಾ ಐ ಅಥವಾ ವೈ ಬಂದರೆ ಸಿದು ಉಚ್ಚಾರಣೆ ಸ್ ಅಂತ ಆಗುತ್ತೆ. ಆ ಲೆಕ್ಕದಲ್ಲಿ ಇದು ಸೆ, ಸಿ ಅಥವಾ ಸೈ, ಇದು ಸಿ ಸೈ, ಇವೆರಡರಲ್ಲಿ ಯಾವುದಾದ್ರೂ ಆಗುತ್ತೆ. ಸಿ, ಒಟ್ಟು ಸಿದು ಉಚ್ಚಾರಣೆ ನಾವು ಕ ಅಂತ ಹೇಳುವಾಗಿಲ್ಲ, ಸಿದು ಉಚ್ಚಾರಣೆ ನಾವು ಸ್ ಅಂತ ಹೇಳಬೇಕು. ಸೊ ಸಿಗೆ ನಾನು 2 ಸೌಂಡ್ ಇದೆ ಅಂತ ಹೇಳಿದ್ದೆ, ರೈಟ್? ಸಿಗೆ 2 ಸೌಂಡ್ ಇದೆ ಅಂತ ಹೇಳಿದ್ದೆ. ಅದರಲ್ಲಿ ಕ್ ಒಂದು, ಸ್ ಒಂದು. ಓಕೆ, ಸೊ ಈ ರೂಲ್ ನಿಮಗೆ ಬಹಳ ಉಪಯೋಗ ಆಗುತ್ತೆ.
ತುಂಬ ಕಡೆ ಇದು ನಮಗೆ ಕನ್ಫ್ಯೂಷನ್ ಕ್ಲಿಯರ್ ಮಾಡುತ್ತೆ. ಯಾಕೆಂದರೆ ಸಿ ಅನ್ನೋದಕ್ಕೆ ಕನ್ನಡದಲ್ಲಿ ನಾವು ಸಿ ಅಂತ ಹೇಳಿದಾಗ ಈ ಥರ ಬರಿತೀವಿ ಅಷ್ಟೇ. ಇಂಗ್ಲೀಷಲ್ಲಿ ಸಿ ಅನ್ನೋದಕ್ಕೆ ಎಸ್ ಐ ಬರಿಬೋದು, ಸಿ ಐ ಬರಿಬೋದು, ಅಥವಾ ಸಿ ವೈ ಬರಿಬೋದು. ಸೊ ಎಲ್ಲಿ ಬರಿಬೇಕು ಅನ್ನೋದು ಮುಖ್ಯ. ಓಕೆ, ಎಲ್ಲಿ ನಾವು ಬರಿಬೇಕು ಅನ್ನೋದು ಮುಖ್ಯ. ಕನ್ನಡದಲ್ಲಿ ಒಂದೇ ಸೌಂಡು, ಒಂದೇ ಅಕ್ಷರ. ಇಂಗ್ಲೀಷಲ್ಲಿ ಒಂದು ಸೌಂಡು, ಹಲವಾರು ಅಕ್ಷರಗಳ ಕಾಂಬಿನೇಷನ್. ಇದೇ ನಮಗೆ ತೊಂದರೆ ಕೊಡೋದು. ಇದನ್ನು ಸರಿಯಾದ ರೀತಿಯಲ್ಲಿ ಕಲಿತ್ರೆ ನಮ್ಮದು ರೀಡಿಂಗ್ ರೈಟಿಂಗ್ ತುಂಬ ಈಸಿ ಆಗುತ್ತೆ. ಅಷ್ಟು ಗೊಂದಲ ಇರೋಲ್ಲ, ಅಷ್ಟು ಟೆನ್ಷನ್ ಇರೋದಿಲ್ಲ. ಓಕೆ, ಸೊ ಇಲ್ಲಿ ಫಸ್ಟ್ ಎಕ್ಸಾಂಪಲ್ ತಗೋಣ. ಸಿ ಆದ ನಂತರ ಇ ಐ ವೈ ಬಂದಲ್ಲಿ ಸಿ ಉಚ್ಚಾರಣೆ ಸಾಗೋದು. ಓಕೆ, ಸೊ ಫಸ್ಟ್ ಬಂದು ಸಿ ಐ ತಗೊಳ್ಳೋಣ. ಸಿ ಐ ಟಿ ವೈ ಸಿಟಿ, ಸಿ ಐ ಟಿ ಇ ಸೈಟ್, ಸಿಗಾ ಸಿವಿಕ್ಸ್, ಸಿವಿಲ್, ಸೈಡರ್, ಸಿನೆಮಾ, ಸಿಟ್ರಸ್, ಸರ್ಕಲ್, ಸರ್ಕಲ್ ರಿಪೀಟ್ ಆಗಿದೆ, ಸರ್ಕಿಟ್, ಸಿ ಸಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಸಿಇ ಬಂದಿದೆ, ಸೆಲ್, ಸೆಂಟ್, ಸೀಲಿಂಗ್. ಇಲ್ಲಿ ನೋಡಿ ಐ ಇದೆಯಾ, ಸೀಲಿಂಗ್, ಸೆಂಟರ್, ಸೆಂಚುರಿ, ಸೆರಾಮಿಕ್, ಸೀರಿಯಲ್ಸ್, ಸರ್ಟನ್, CER, certain, sensors, certificate, seas. ಓಕೆ, ಸೊ ಕೆಲವು ಕಡೆ ಸೌಂಡ್ಗಳು ಚೇಂಜ್ ಆಗುತ್ತೆ. ಇಲ್ಲಿ CER ಬಂದಾಗ ಸರ್ಟನ್ ಅಂತ ಹೇಳ್ತೀವಿ, ಸರ್ಟನ್ ಅಂತ ಹೇಳಲ್ಲ, ಸರ್ಟನ್. ಅದು ER ಆ್ಯಕ್ಚುಲಿ, ERದು ಕೆಲಸ ಅದು. ಇ ಮತ್ತು ಆರ್ ಕಾಂಬಿನೇಷನ್ ಬಂದಾಗ ಇದು ಎರ್. ಇದರಲ್ಲಿ 2-3 ಥರದ ಸೌಂಡ್ ಇದೆ. ಎರ್ ಅಂತ ಬರುತ್ತೆ, ಅಥವಾ ಅರ್ ಅಂತ ಹೇಳಬೇಕು, ಅಥವಾ ನಾವು ಅದನ್ನು ಅರ್ ಅಂತ ಹೇಳ್ತೀವಿ. ಸೊ ಇಂಗ್ಲೀಷಲ್ಲಿ ಯಾವಾಗಲೂ ಕಾಂಬಿನೇಷನ್ನೇ ನಮಗೆ ತಲೆ ಕೆಡಿಸೋದು. ER ಬಂದಾಗ ಈ ಉಚ್ಚಾರಣೆ ಏನು, ಎ ಫೋನಿಕ್ ಸೌಂಡ್ಸ್, ಎ. ಆರ್ ಸೌಂಡ್ ಏನು, ಎರ್ ಎರ್ ಎರ್. ಹೌದು, ಆದರೆ ಎಲ್ಲ ಕಡೆ ಅದು ಎರ್ ಆಗೋದಿಲ್ಲ. ಸೊ ER ಬಂದಾಗ ಅರ್ ಕಾಮನ್ ಆಗಿ ಅರ್ ಅಂತ ಬರುತ್ತೆ, ಅಥವಾ ಅರ್ ಎಳಿಬೇಕು. ಇಲ್ಲಿ ಉದಾಹರಣೆಗೆ ಇಲ್ಲೆಲ್ಲೋ ಇದೆಯಲ್ಲ, CER TAIN, ಸರ್ಟನ್, CER ಹೇಳ್ತಾ ಇದ್ದೀವಿ, ಸರ್ಟನ್. ಹಾಗೆ ಸರ್ಟಿಫಿಕೇಟ್. ಆ್ಯಕ್ಚುಲಿ ನಾವು ಕಾಮನ್ ಆಗಿ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ, ಸರ್ಟಿಫಿಕೇಟ್. ಆ್ಯಕ್ಚುಲಿ ಬಹಳ ಪದಗಳು ಹೀಗೆ ಹೇಳ್ತೀವಿ ನಾವು ಈ ಕನ್ನಡದಲ್ಲಿ, ಸರ್ಟಿಫಿಕೇಟ್. ಆ್ಯಕ್ಚುಲಿ ಅದು ಸರ್ಟಿಫಿಕೇಟ್ ಅಲ್ಲ, ಸರ್ಟಿಫಿಕೇಟ್ ಅಂದರೆ ಸನ ಎಳಿಬೇಕು, ಸರ್ಟಿಫಿಕೇಟ್, ಸರ್ಟನ್, ಸರ್ಟಿಫಿಕೇಟ್. ಓಕೆ, ಸೊ ಆ ಥರ ಕೆಲವುದು ಸೌಂಡ್ಸ್ ಎಲ್ಲ ಇದ್ದಾವೆ, ಅದು ಫೋನೋಗ್ರಾಮ್ಸಲ್ಲಿ ಬರುತ್ತೆ ನಿಮಗೆ. ಸೊ ಇಲ್ಲೇನು ನಾವು ನೋಡ್ತಾ ಇದ್ವಿ, ಸಿ ಆದ ನಂತರ EIY ಬಂದಲ್ಲಿ ಸಿ ಉಚ್ಚಾರಣೆ ಸಾಗುವುದು. ರೈಟ್, ಓಕೆ, ರೈಟ್. ಈಗ ನೆಕ್ಸ್ಟು ವೈ. ಸಿ ಆದಮೇಲೆ ವೈ ಬಂದರೆ ಸೈ ಅಂತ ಆಗ್ಬೋದು, ಅಥವಾ ಸಿ ಅಂತ ಆಗ್ಬೋದು. ಸೊ ಇಲ್ಲಿ ನೋಡಿ, ಸಿಲಿಂಡರ್, ಸೈನೈಡ್, ಸೈಬರ್, ಸೈಕಲ್, IC ಕೊನೆಯಲ್ಲಿ ಬಂದಿದೆ ನೋಡಿ, IC, ಸ್ಪೈಸಿ, ಲೂಸಿ, ಫ್ಯಾನ್ಸಿ ಎಲ್ಲ ನಿಮಗೆ CY ಬಂದಿದೆ ನೋಡಿ. IC, ಸ್ಪೈಸಿ, ಲೂಸಿ, ಫ್ಯಾನ್ಸಿ, ಏಜೆನ್ಸಿ, ಪಾಲಿಸಿ, ಲೆಗಸಿ. ಓಕೆ, ಇದು ಫಸ್ಟ್ ರೂಲ್ ನಾನು ಹೇಳ್ಕೊಟ್ಟಿದ್ನಲ್ಲ, ನೆನಪಿದೆ ಯಾರಿಗಾದರೂ? ಫಸ್ಟ್ ರೂಲ್ ಏನಿದೆ, ಐ ಅಕ್ಷರದಲ್ಲಿ ಕೊನೆ ಆಗಲ್ಲ ಅಂತ ಹೇಳಿದೆ. ಹಾಗಾಗಿ ಇಲ್ಲಿ IC ಅಂತಿದೆಯಲ್ವಾ, SIC ಈ ಥರ ಬರಲ್ಲ. ಇಂಗ್ಲೀಷಲ್ಲಿ ಈ ಥರ ಎಂಡ್ ಆಗಲ್ಲ. ಹಾಗಾದರೆ ಇಲ್ಲಿ ವೈ ಹಾಕ್ಬೋದಲ್ವಾ ಅಂತ ಹೇಳ್ಬೋದು, ಬಟ್ ಇದ್ರ ಪ್ರೊನೌನ್ಸಿಯೇಷನ್ ಚೇಂಜ್ ಆಗುತ್ತೆ. ನಮಗೆ IC ಅಂತ ಬರಿಬೇಕು ಅಂತ ಹೇಳಿದ್ರೆ ನಾವು IC ಈ ಥರ ಸಿ ಅಂತ ಬರಿಬೋದು. ಬಟ್ ಇಂಗ್ಲೀಷಲ್ಲಿ ಏನು ಫಸ್ಟ್ ರೂಲ್ ಏನು ಹೇಳುತ್ತೆ, ಯಾವುದೇ ಪದ ಐಯಲ್ಲಿ ಎಂಡ್ ಆಗಲ್ಲ, ಐ ಬದಲು ನಾವು ವೈ ಹಾಕ್ತೀವಿ ಅಂತ ಹೇಳೋದಲ್ವಾ, ಹಾಗಾಗಿ ನಾವು ವೈ ಹಾಕ್ತೀವಿ. ಸೊ ಇದು IC, ಸ್ಪೈಸಿ, ಲೂಸಿ, ಫ್ಯಾನ್ಸಿ, ಸಿ. ಓಕೆ, ಸೊ CY ಬಂದಾಗ ನಿಮಗೆ
ಸೈ ಅಂತ ಹೇಳ್ಬೋದು ಅಥವಾ ಸಿ ಅಂತ ಹೇಳ್ಬೋದು. ಎಲ್ಲಿ ಸೈ ಆಗುತ್ತೆ ಎಲ್ಲಿ ಸಿ ಆಗುತ್ತೆ ಅದು ನೆಕ್ಸ್ಟ್ ನಿಮಗೆ ಫೋನೋಗ್ರಾಮ್ಸಲ್ಲಿ ಬರುತ್ತೆ. ಓಕೆ, ಅರ್ಥ ಆಯ್ತಲ್ಲ? ಸೊ ಫಸ್ಟ್ ರೂಲ್ ಏನು ಕಲ್ತ್ವಿ ನಾವು, ಐ ಮೀನ್ ಥರ್ಡ್ ರೂಲು, ರೈಟ್? ಥರ್ಡ್ ರೂಲ್ ಏನು ಕಲ್ತ್ವಿ ನಾವು, ಐಗಿಂತ ಮುಂಚೆ ಅಲ್ಲ ಈಗಿಂತ ಮುಂಚೆ ಐ ಬರಬೇಕು. ಇದು ಸಿ ಆದ ನಂತರ ಈ ಐ ವೈ ಬಂದಾಗ ಸಿ ಉಚ್ಚಾರಣೆ ಸ್ ಅಂತ ಆಗುತ್ತೆ. ಇವೆರಡು ರೂಲು ಬಹಳ ಮುಖ್ಯ, ಎಸ್ಪೆಷಲಿ ಇದು. ಓಕೆ, ಇಲ್ಲಾಂದರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಎಸ್ ಹಾಕಬೇಕಾ, ಸಿ ಹಾಕಬೇಕಾ, ಸಿ ಇದ್ದರೆ ಕ ಅಂತ ಹೇಳಬೇಕಾ ಅಥವಾ ಸ ಹೇಳಬೇಕಾ ಅನ್ನೋದು ಕನ್ಫ್ಯೂಷನ್ ಇರುತ್ತೆ. ಓಕೆ, ಸೊ ಕಾಂಬಿನೇಷನ್ಸ್ ಸಿ ಆದಮೇಲೆ ಇ ಐ ವೈ ಬಂದರೆ ಸ್ ಅಂತ ಹೇಳಿದ್ರೆ ಆಯಿತು. ಬಟ್ ಎಕ್ಸೆಪ್ಷನ್ಸ್ ಎಲ್ಲದರಲ್ಲೂ ಇರುತ್ತೆ. ಎಕ್ಸೆಪ್ಷನ್ ನೋಡಿ, ಎ ಆರ್ ಸಿ ಇದೆ, ಎ ಆರ್ ಸಿ ಆದಮೇಲೆ ಐ ಇದೆ, ಬಟ್ ಅದನ್ನು ನಾವು ಐ ಎನ್ ಜಿ ಅಂತ ಹೇಳಿದಾಗ ಆರ್ ಕಿಂಗ್ ಅಂತ ಹೇಳ್ತೀವಿ, ಆರ್ ಸಿಂಗ್ ಅಂತ ಹೇಳಲ್ಲ. ಸೊ ಇದು ಕೆ ಸೌಂಡ್ ಬರುತ್ತೆ, ಇಲ್ಲಿ ಸೌಂಡ್ ಕೆ ಬರುತ್ತೆ. ಆರ್ ಕಿಂಗ್, ಆರ್ ಸಿಂಗ್ ಅಲ್ಲ. ಇದು ಅಷ್ಟೇ, ಸಾಕರ್, ಸಾಸರ್. ಸೊ ಇಲ್ಲಿ ಸಿ ಇದೆ, ಒಂದು ಸಿ ಸೈಲೆಂಟ್ ಆಗುತ್ತೆ, ಬಟ್ ಸಿ ಆದಮೇಲೆ ಈ ಬಂದರೂ ಸಾಸರ್ ಅಂತ ಹೇಳಲ್ಲ, ಸಾಕರ್, ಸಾಕರ್. ಇದು ಎರಡು ಥರನೂ ಹೇಳ್ಬೋದು, ಸೆಲ್ಟಿಕ್ಸ್ ಎರಡು ಥರನೂ ಹೇಳ್ತಾರೆ. ಅದು ಗೊತ್ತಿಲ್ಲ ನನಗೆ ಯಾಕೆ ಹಂಗೆ ಹೇಳ್ತಾರೆ ಅಂತ, ಬಟ್ ಎರಡು ಥರನೂ ಇದೆ. ಸಿನ ಕೆ ಅಂತಲೂ ಹೇಳ್ತಾರೆ, ಇಲ್ಲಿ ಸೆಲ್ಟಿಕ್ಸ್ ಆ್ಯಂಡ್ ಕೆಲ್ಟಿಕ್ಸ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಸಿ ಎ ಇದೆ, ಸಿ ಎ ಕ್ಯಾ ಆಗಬೇಕಲ್ವಾ? ಇಲ್ಲ, ಸಿ ಎ ಕ್ಯಾ ಆಗಲ್ಲ. ಸೊ ಸಿ ಇ ಸೇರುತ್ತದು ಸೀಸರ್. ಇದು ಸಿ ಇ ಇರೋದು, ಸಿ ಇ ಎಲ್ಲೆಲ್ಲೋ ಇದೆ, ಸೆಲ್ಲೋ ಅಂತ ಅನ್ಸ್ಬೋದು, ಬಟ್ ಇದನ್ನು ನಾವು ಚೆಲೋ ಅಂತ ಹೇಳಬೇಕು, ಚೆಲೋ. ಇದು ಸಿ ಐ ಎ ಓ ಇದೆ, ಚಿಯಾವು. ಕನೆಕ್ಟಿಕಟ್, ಇಲ್ಲಿ ಸಿ ಸೈಲೆಂಟ್ ಆಗಿರುತ್ತೆ. ಓಕೆ, ಇಂಡೈಟ್, ಇಲ್ಲೂ ಸಿ ಸೈಲೆಂಟ್ ಆಗಿದೆ, ಇಂಡೈಟ್. ಇಲ್ಲಿ ಫಸಾಡ್. ಸೊ ಇಲ್ಲಿ ನೋಡಿ, FACADA ಇದೊಂದು ವಿಚಿತ್ರ ಪದ, ಇದು ಯಾಕೆ ಹಿಂಗಿದೆ ಅಂತ ನನಗೂ ಗೊತ್ತಿಲ್ಲ. FACADE ಇದು ಫ್ಯಾಕೈಡ್. ಆ್ಯಕ್ಚುಲಿ ಅದು ಅದರ ಉಚ್ಚಾರಣೆ ನೋಡಿದಾಗ ಅದು ಫ್ಯಾಕೈಡ್ ಅಥವಾ ಫೇಕೈಡ್ ಅಂತ ಅನ್ಸ್ಬೋದು, ಬಟ್ ಆ್ಯಕ್ಚುಲಿ ಅದು ಉಚ್ಚಾರಣೆ ಫಸಾಡ್. ವಿಚಿತ್ರ ಅಂತ ಅನ್ಸುತ್ತೆ, ಫಸಾಡ್. ಸೊ ಇಂಗ್ಲೀಷ್ ವಿಚಿತ್ರ ಪದಗಳಲ್ಲಿ ಇದು ಒಂದು. ಓಕೆ, ಸೊ ಅರ್ಥ ಆಯ್ತಲ್ಲ? ಇವೆಲ್ಲ ಎಕ್ಸೆಪ್ಷನ್ಸ್. ಫಸ್ಟ್ ನೀವು ಸ್ಪೆಲ್ಲಿಂಗ್ ರೂಲ್ ಅಂತ ನೋಡಿದಾಗ ಎಕ್ಸೆಪ್ಷನ್ ಇದೆಯಾ ಅನ್ನೋದನ್ನು ನೋಡಬೇಕು. ಯಾಕೆಂದರೆ ಸರ್ ನೀವು ಇದು ಹಿಂಗೆ ಹೇಳಿದ್ರೆ ಇದು ಹಿಂಗೆ ಬರ್ತಿದೆಯಲ್ಲ ಅಂತ ಪ್ರಶ್ನೆ ಬರಬಾರ್ದು. ಸೊ ದೀಸ್ ಆರ್ ಎಕ್ಸೆಪ್ಷನ್ಸ್. ಓಕೆ, ರೈಟ್. ಒಂದು ಬ್ರೇಕ್ ತೊಗೊಳ್ಳೋಣ, ಬ್ರೇಕ್ ಆದಮೇಲೆ ಕಂಟಿನ್ಯೂ ಮಾಡೋಣ. ನೋಡಿ, ಸ್ಪೆಲ್ಲಿಂಗ್ ರೂಲ್ಸು ನಾವು ಓದಬೇಕಾದ್ರೆ ಬರಿಬೇಕಾದ್ರೆ ನಮ್ಮ ತಲೆಯಲ್ಲಿ ಇರೋದಿಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಓದಬೇಕಾದ್ರೆ ಬರಿಬೇಕಾದ್ರೆ ನಮಗೆ ತಲೆಯಲ್ಲಿ ಇರೋದಿಲ್ಲ ಇದೆಲ್ಲ. ರೈಟ್. ಸೊ ಇವತ್ತೇನು ಡಿಸ್ಕಸ್ ಮಾಡ್ತಿದ್ವಿ, ಸ್ಪೆಲ್ಲಿಂಗ್ ರೂಲ್ಸ್ ನಿಮಗೆ ಇಂಗ್ಲೀಷ್ ರೀಡಿಂಗ್ ಆ್ಯಂಡ್ ರೈಟಿಂಗ್, ಇಂಗ್ಲೀಷ್ ಲಿಟ್ರಸಿ, ಇಂಗ್ಲೀಷ್ ಓದು ಬರಹ ಗೊತ್ತಿರೋದಕ್ಕೆ ಸ್ಪೆಲ್ಲಿಂಗ್ ರೂಲ್ಸ್ ನಿಮಗೆ ಬಹಳ ಸಹಾಯ ಮಾಡುತ್ತೆ. ಸ್ಪೆಲ್ಲಿಂಗ್ ರೂಲ್ಸ್ ಗೊತ್ತಿದ್ರೆ ನಿಮಗೆ ಗೊಂದಲ ಇರೋದಿಲ್ಲ, ಕನ್ಫ್ಯೂಷನ್ ಇರೋದಿಲ್ಲ, ಟೆನ್ಷನ್ ಇರೋದಿಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗೋದಿಲ್ಲ. ಸ್ಪೆಲ್ಲಿಂಗ್ ಮಿಸ್ಟೇಕ್ಸನ್ನು ಅವಾಯ್ಡ್ ಮಾಡಲಿಕ್ಕೆ ಸ್ಪೆಲ್ಲಿಂಗ್ ರೂಲ್ಸು ಬಹಳ ನಿಮಗೆ ಸಹಾಯ ಮಾಡುತ್ತೆ. ಸೊ ನಾವು ಕಳೆದ 1-2-3 ಕ್ಲಾಸಲ್ಲಿ ಸ್ಪೆಲ್ಲಿಂಗ್ ರೂಲ್ಸ್ 1, 2, 3, ಇವತ್ತು ನಾವು 3 ಮತ್ತು 4 ನೋಡಿದ್ವಿ, ರೈಟ್? ಈಗ ರೂಲ್ ನಂಬರ್ 5 ನೋಡೋಣ. ರೂಲ್ ನಂಬರ್ 5ಅಲ್ಲಿ ಏನು ಹೇಳುತ್ತೆ ಅಂದರೆ, ಯಾವುದೇ ಪದದಲ್ಲಿ ಶಾರ್ಟ್ ವವೆಲ್ ಆದ ನಂತರ ಮಾತ್ರ ಕೆ ಬರುವುದು. ಈಗ ಕಾಮನ್ ಆಗಿ ಎಲ್ರಿಗೂ ಒಂದು ಸಮಸ್ಯೆ ಇದೆ. ಇಂಗ್ಲೀಷಲ್ಲಿ ನಾವು ಒಂದು ಶಬ್ದಕ್ಕೆ, ಒಂದು ಸೌಂಡಿಗೆ, ಒಂದು ಉಚ್ಚಾರಣೆಗೆ ಹಲವಾರು ಅಕ್ಷರಗಳ ಕಾಂಬಿನೇಷನ್ ಇರುತ್ತೆ, ರೈಟ್? ಇದನ್ನು ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ ನಿಮಗೆ. ಈಗ ಕನ್ನಡದಲ್ಲಿ ಕ ಅಂತ ನಾವು ನಾನು ಸೌಂಡ್ ಹೇಳಬೇಕು, ಅಂತ ಸೌಂಡ್ ಬಂದರೆ ಇದನ್ನು ಬರಿತೀವಿ ಅಥವಾ ಇದು ಬರಿತೀವಿ. ಸೊ ಇವೆರಡರಲ್ಲೂ ನಮಗೆ ವ್ಯತ್ಯಾಸ ಗೊತ್ತು. ಇದನ್ನು ಕ ಇದು ಇದು ಮಹಾಪ್ರಾಣ, ಇದು ಅಲ್ಪಪ್ರಾಣ ಅಲ್ವಾ? ಸೊ ಬಟ್ ಇಂಗ್ಲೀಷಲ್ಲಿ ಇವೆರಡೇ ಥರ ನಾವು ಬರೆಯೋದು, ಇದನ್ನು ಬೇರೆ ಯಾವ ಥರನೂ ಬರೆಯೋದಿಲ್ಲ. ಬಟ್ ಇಂಗ್ಲೀಷಲ್ಲಿ ಇದನ್ನೇ ನಾವು ಸುಮಾರು ಥರ ಬರಿತೀವಿ. CH ಬಂದರೂ ಕ ಅಂತ ಬರುತ್ತೆ, ಕೆ ಬಂದರೂ ಕ ಅಂತ ಬರುತ್ತೆ, ಬರೀ ಸಿ ಬಂದರೂ ಕ ಅಂತ ಬರುತ್ತೆ, ಅಥವಾ CK ಒಟ್ಟಿಗೆ ಬಂದರೆ ಕ ಅಂತ ಬರುತ್ತೆ, ರೈಟ್? ಸೊ ಇದರರ್ಥ ಏನು, ನಾವು ಒಂದೇ ಉಚ್ಚಾರಣೆ ಕ ಅಂತ ಹೇಳಿದಾಗ ಇದು ಬರ್ಬೋದು, ಇದು ಬರ್ಬೋದು, ಈ ಅಕ್ಷರ ಬರ್ಬೋದು, ಈ ಅಕ್ಷರ ಬರ್ಬೋದು. ಓಕೆ, ಸೊ ಇದನ್ನು ಐಡೆಂಟಿಫೈ ಮಾಡೋದು ಹೇಗೆ? ಒಂದಷ್ಟು ಮೆಥಡ್ಸ್ ಇದ್ದಾವೆ. ಈಗ ಇಲ್ಲಿ ನೋಡಿ,
ಸಿ ಕೆ ಎಲ್ಲಿ ಬರುತ್ತೆ ಫಸ್ಟ್ ಇದನ್ನು ನೋಡೋಣ. ಯಾವುದೇ ಪದದಲ್ಲಿ ಶಾರ್ಟ್ ವೊವೆಲ್. ಇನ್ನು ಶಾರ್ಟ್ ವೊವೆಲ್ ಏನಂತ ಕನ್ಫ್ಯೂಷನ್ ಇಲ್ಲ ತಾನೇ ಯಾರಿಗೂ. ಶಾರ್ಟ್ ವೊವೆಲ್, ಲಾಂಗ್ ವೊವೆಲ್, ಈ ಲೆವೆಲಲ್ಲಿ ನಿಮಗೆ ಅದ್ರದ್ದು ಝೀರೋ ಕನ್ಫ್ಯೂಷನ್ ಇರಬೇಕು. ಓಕೆ, ಸೊ ಇರಲೇಬಾರ್ದು ಅಂತ ಅರ್ಥ. ಸೊ ಶಾರ್ಟ್ ವೊವೆಲ್ ಆದ ನಂತರ ಮಾತ್ರ ಸಿ ಕೆ ಬರುತ್ತೆ. ಶಾರ್ಟ್ ವೊವೆಲ್ ಆದ ನಂತರ ಮಾತ್ರ ನಾವು ಸಿ ಕೆ ಹಾಕಬೇಕು. ಅಂದರೆ ಖ ಅಂತ ಉಚ್ಚಾರಣೆಗೆ, ಈ ಖ ಅಂತ ಉಚ್ಚಾರಣೆ ಶಾರ್ಟ್ ವೊವೆಲ್ ಆದಮೇಲೆ ಖ ಅಂತ ಸೌಂಡ್ ಬಂದರೆ ಮಾತ್ರ ಸಿ ಕೆ ಕಾಂಬಿನೇಷನ್ ಹಾಕಬೇಕು. ಹೇಗೆ ಉದಾಹರಣೆ ನೋಡಿ, ಇಲ್ಲಿ ಸಿ ಕೆ ಇದೆ. ಸಿ ಕೆ ಆದರೆ ಹಿಂದಿನ ಸೌಂಡ್ ಏನಿದೆ ನೋಡಿ, ಹಿಂದಿನ ಸೌಂಡ್ ಏನು? ಬ್ಯಾಕ್ ಅಂದರೆ ವೊವೆಲ್. ಹಿಂದಿನ ಸೌಂಡ್ ವೊವೆಲ್ ಏನಿದೆ? ಆ, ಆಕ್. ಸೊ ಆ ಅನ್ನೋದು ಶಾರ್ಟ್ ವೊವೆಲ್, ಅದಕ್ಕೋಸ್ಕರ ನಾವು ಸಿ ಕೆ ಹಾಕಿದ್ದೀವಿ. ಆಕ್, ಬ್ಯಾಕ್. ಆ ಶಾರ್ಟ್ ವೊವೆಲ್. ಆ ಆದಮೇಲೆ, ಶಾರ್ಟ್ ವೊವೆಲ್ ಆದಮೇಲೆ ಏನು ಬರಬೇಕು? ಸಿ ಕೆ, ಮಾತ್ರ ಸಿ ಕೆ ಹಾಕಬೇಕು. ರೈಟ್? ಸೊ ಶಾರ್ಟ್ ವೊವೆಲ್ ಯಾವುದು? ಆ, ಆಕ್, ಬ್ಯಾಕ್, ಸ್ಯಾಕ್, ಆಕ್, ರ್ಯಾಕ್, ಆಕ್. ಸೊ ಇಲ್ಲೆಲ್ಲ ನಿಮಗೆ ಈ ಎ ಏನಿದೆ ಎಲ್ಲ ಇದು ಶಾರ್ಟ್ ವೊವೆಲ್. ಆ, 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 ಸ್ಮ್ಯಾಕ್, ಆ, ಟ್ಯಾಕ್, ಆ, ಸ್ಟ್ಯಾಕ್, ಆ. ಸೊ ಆ ಅಂತ ಏನು ಸೌಂಡ್ ಇದೆ ಅದು ಶಾರ್ಟ್ ವೊವೆಲ್, ಹೌದು ಅಲ್ವೋ? ಸೊ ಶಾರ್ಟ್ ವೊವೆಲ್ ಆದಮೇಲೆ ನಾವೇನು ಹಾಕ್ತಾ ಇದ್ದೀವಿ? ಸಿ ಕೆ. ಶಾರ್ಟ್ ವೊವೆಲ್ ಆದಮೇಲೆ ಬರೀ ಕೆ ಹಾಕಿದ್ರೆ ಆಗಲ್ವಾ ಅಂತ ಕೇಳಿದ್ರೆ ಆಗಲ್ಲ ಅಂತಲೇ ಹೇಳ್ತಾ ಇರೋದು. ಅದಕ್ಕೆ ರೀಸನ್ ಇದೆ, ಅದು ಆಮೇಲೆ ನೋಡೋಣ ಏನಂತ. ಈಗ ಸೊ ಹಾಗಾದರೆ ಲಾಂಗ್ ವೊವೆಲ್ ಬಂದಾಗ ಏನು ಮಾಡಬೇಕು? ಲಾಂಗ್ ವೊವೆಲ್. ಸೊ ಇಲ್ಲಿ ಇದು ಬೇಕ್, ಇದು ಬ್ಯಾಕ್ ಅಂತಾದರೆ ಬ್ಯಾಕ್, ಬೇಕ್, ಬ್ಯಾಕ್, ಬೇಕ್. ಆ, ಎ, ಆ, ಎ. ಸೊ ಆ ಶಾರ್ಟ್ ವೊವೆಲ್, ಎ ಲಾಂಗ್ ವೊವೆಲ್. ಎ ಆದಮೇಲೆ ಏನಿದೆ? ಕೆ ಇದೆ. ಸೊ ನಾವು ಬರೀ ಕೆ ಅಲ್ಲೇ ನಿಲ್ಲಿಸೋ ಹಾಗಿಲ್ಲ. ಕೆ ಅಲ್ಲೇ ನಿಲ್ಲಿಸಿದ್ರೆ ಅದು ಸ್ಪೆಲ್ಲಿಂಗ್ ಕಾಂಬಿನೇಷನ್ ಆಗಲ್ಲ. ಅದು ಬಿ ಎ ಕೆ ಅಂತ ಬರಲ್ಲ, ಬಿ ಎ ಕೆ ಇ ಅಂತಲೇ ಬರಿಬೇಕು. ದ್ಯಾಟ್ ಈಸ್ ದ ರೂಲ್. ಓಕೆ, ಬಿ ಎ ಕೆ ಅಂತ ಬರೆದ್ರೆ ನಾವು ಬ್ಯಾಕ್ ಅಂತ ಓದಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಇ ಇಲ್ಲದೆ ಇರೋದ್ರಿಂದ ಇದು ಲಾಂಗ್ ಆಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅಥವಾ ಡಿಕ್ಟೇಷನ್ ಬರಿಬೇಕಾದ್ರೆ ನಾನು ಬೇಕ್ ಅಂತ ಹೇಳಿದರೆ ಬಿ ಎ ಸಿ ಕೆ ಬರೆದ್ರೆ ಅದು ಬ್ಯಾಕ್ ಆಗುತ್ತೆ. ಬಿ ಎ ಕೆ ಇ ಬರೆದ್ರೆ ಮಾತ್ರ ಅದು ಬೇಕ್ ಅಂತ ಆಗುತ್ತೆ. ಸೊ ದ್ಯಾಟ್ ಈಸ್ ದ ಡಿಫ್ರೆನ್ಸ್. ಓಕೆ, ಸೊ ಅದಕ್ಕೆ ರೀಸನ್ ಇದೆ ಯಾಕೆ ನಾವು ಸಿ ಕೆ ಹಾಕಬೇಕು. ಸೊ ಒನ್ ಆಫ್ ದ ರೀಸನ್ಸ್ ಈಸ್ ಏನು? ಶಾರ್ಟ್ ವೊವೆಲ್ ಅಂತ. ಬಟ್ ಅದು ಯಾಕೆ ಶಾರ್ಟ್ ವೊವೆಲ್ ಬಂದರೆ ಮಾತ್ರ ಯಾಕೆ ಹಾಕಬೇಕು ಅನ್ನೋದಕ್ಕೆ ರೀಸನ್ ಇದೆ, ಅದೀಗ ಬೇಡ. ಓಕೆ, ಬ್ಯಾಕ್, ಬೇಕ್, ಸ್ಯಾಕ್, ಸೇಕ್, ರ್ಯಾಕ್, ರೇಕ್, ಸ್ಮ್ಯಾಕ್, ಮೇಕ್, ಟ್ಯಾಕ್, ಟೇಕ್, ಸ್ಟ್ಯಾಕ್, ಸ್ಟೇಕ್, ಹ್ಯಾಕ್, ಹೇಕ್. ಇವಾಗೊಂದು ಸಣ್ಣ ಡಿಫ್ರೆನ್ಸ್ ಗೊತ್ತಾಯ್ತಲ್ವ ನಿಮಗೆ ಯಾಕೆ ನಾವು ಸಿ ಕೆ ಹಾಕ್ತೀವಿ ಅಂತ ಹೇಳಿದ್ರೆ ಶಾರ್ಟ್ ವೊವೆಲ್ ಇಸ್ ದ ರೀಸನ್. ಸೊ ಶಾರ್ಟ್ ವೊವೆಲ್ ಎ ನೋಡಿದ್ವಿ, ಆ, ಎ, ಆ, ಎ, ಆ, ಎ ನೋಡಿದ್ವಿ. ಈಗ ಎ, ಇ. ಓಕೆ, ಸೊ ಈ ಅಕ್ಷರದ ಇದೆ. ಈ ಅಕ್ಷರದ ಶಾರ್ಟ್ ವೊವೆಲ್ ಯಾವುದು? ಎ, ಎ, ಎ. ಲಾಂಗ್ ವೊವೆಲ್ ಯಾವುದು? ಇ, ಇ, ಇ. ಸೊ ಶಾರ್ಟ್ ವೊವೆಲ್ ಎ, ಲಾಂಗ್ ವೊವೆಲ್ ಇ. ಎ, ಇ, ಎ, ಇ. ಸೊ ಎ, ಎ, ಎ ಶಾರ್ಟ್ ವೊವೆಲ್ ಬಂದಾಗ ನಾವು ಸಿ ಕೆ ಹಾಕಬೇಕು, ಹೌದಾ? ಸೊ ಈಗ ಇಲ್ಲಿ ಪೆ, ಎ, ಕ್, ಪೆಕ್, 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 ಶಾರ್ಟ್ ವೊವೆಲ್ ಸಿ ಕೆ. ಡೆಕ್, 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 ಶಾರ್ಟ್ ವೊವೆಲ್ ಸಿ ಕೆ. ಅದೇ ಇಲ್ಲಿ ಪೀಕ್, 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 ಲಾಂಗ್ ವೊವೆಲ್ ಇದೆ. ಸೊ ಲಾಂಗ್ ವೊವೆಲ್ ಇರೋದ್ರಿಂದ ನಾವೇನು ಮಾಡ್ತೀವಿ? ಕೆ ಹಾಕ್ತೀವಿ. ಡೀಕ್ ಅಂದರೆ ಇಲ್ಲಿ ಇ, ಮತ್ತೆ ಇಲ್ಲೊಂದು ಇ ಹಾಕೋ ಅವಶ್ಯಕತೆ ಇಲ್ಲ ಇಲ್ಲಿ. ಸೊ ಪೆಕ್, ಪೀಕ್, ಡೆಕ್, ಡೀಕ್, ರೆಕ್, ರೀಕ್, ಎ, ಇ, ಎ, ಇ, ಎ, ಇ, ಎ, ಇ. ಚೆಕ್, ಚೀಕ್, ನೆಕ್, ನೀಕ್, ಹೆಕ್, ಹೀಕ್, ಫ್ಲೆಕ್, ಫ್ಲೀಕ್. ಸೊ ಇಲ್ಲೆಲ್ಲ ಕೆ ಇದೆ. ಯಾಕೆ? ಬಿಕಾಸ್ ಕೆಗಿಂತ ಖ ಸೌಂಡ್ಗಿಂತ ಮುಂಚೆ ಅಲ್ಲಿ ಲಾಂಗ್ ವೊವೆಲ್ ಇದೆ. ಇಲ್ಲೆಲ್ಲ ಸಿ ಕೆ ಇದೆ ಬಿಕಾಸ್ ಖ ಸೌಂಡ್ಗಿಂತ ಮುಂಚೆ ಅಲ್ಲಿ ಶಾರ್ಟ್ ವೊವೆಲ್ ಇದೆ. ಓಕೆ, ಸೊ ಆ, ಎ, ಇ. ನೆಕ್ಸ್ಟ್ ಸೌಂಡ್ ಇ. ಸೊ ಇ, ಈ ಅಕ್ಷರದ ಶಾರ್ಟ್ ವೊವೆಲ್ ಏನು? ಇ, 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 ಇ. ಲಾಂಗ್ ವೊವೆಲ್ ಏನು? ಐ, ಐ, ಐ. ಓಕೆ, ಸೊ ಇಲ್ಲಿ ಪಿಕ್, ಪಿಕ್,
ಪಿಕ್. ಇಲ್ಲಿ ಸ್ಪೈಕ್ ಸ್ಪೈಕ್ ಸ್ಪೈಕ್. ಇ ಐ. ಸ್ಟಿಕ್ ಸ್ಟಿಕ್ ಸ್ಟಿಕ್. ಸ್ಟೈಕ್ ಸ್ಟೈಕ್. ಬ್ರಿಕ್ ಬ್ರಿಕ್. ಸ್ಟ್ರೈಕ್ ಸ್ಟ್ರೈಕ್. ಕ್ಲಿಕ್ ಕ್ಲಿಕ್. ಲೈಕ್ ಲೈಕ್. ಚಿಕನ್ ಸ್ಟ್ರಿಕ್ ಸ್ಟ್ರಿಕನ್. ಕ್ರಿಕೆಟ್ ಕೈಟ್. ವಿಕೆಟ್ ಲೈಟ್. ಇಲ್ಲೆಲ್ಲ ಇ ಇದೆ. ಇ ಆದಮೇಲೆ ಸಿ ಕೆ ಇದೆಯಾ? ಸಿ ಕೆ ಐ ಆದಮೇಲೆ ಅಲ್ಲ, ಇಲ್ಲಿ ಕೆ ಇದೆ. ಕೆ ಜೊತೆಗೆ ಏನೂ ಇದೆ, ಯಾಕೆಂದರೆ ಐ ಬರಬೇಕಲ್ವಾ. ಸ್ಪೈಕ್ ಸ್ಟ್ರೈಕ್ ಐಕ್ ಐಕ್ ಐ ಇದೆ. ಓಕೆ, ನೆಕ್ಸ್ಟ್ ಓ ನೋಡಿ. ಓ ಇಲ್ಲ, ಓ ಆಮೇಲೆ ತೋರಿಸ್ತೀನಿ. DUCK. ಡಕ್ ಡಕ್. ಡ್ಯೂಕ್ ಡ್ಯೂಕ್. ಸ್ಟಕ್ ಸ್ಟಕ್. ಫ್ಲೂಕ್ ಫ್ಲೂಕ್. ಅ ಯು. ಶಾರ್ಟ್ ವೊವೆಲ್ ಅ. ಲಾಂಗ್ ವೊವೆಲ್ ಉ ಅಥವಾ ಯು ಅಂತ ಇರುತ್ತೆ. ಲಕ್ ಲ್ಯೂಕ್. ಸ್ಟ್ರಕ್ ನ್ಯೂಕ್. ಬಕೆಟ್ ಪ್ಯೂಕ್. ಬಕಲ್ ರಿಬ್ಯೂಕ್. ಟ್ರಕ್ ಜೂಕ್. ಸೊ ಇಲ್ಲೆಲ್ಲ ನೋಡಿ ಕೆ ಇ ಇದೆ. ಅದ್ರ ಪಕ್ಕದಲ್ಲಿ ನಿಮಗೆ ಯು ಇದೆ. ಯುನ ನಾವು ಲಾಂಗ್ ವೊವೆಲ್ ಹೇಳ್ತೀವಿ. ಉ ಅಥವಾ ಯು ಅಂತ ಬರುತ್ತೆ. ಇಲ್ಲೆಲ್ಲ ಸಿ ಕೆ ಇದೆ. ಅದ್ರ ಪಕ್ಕದಲ್ಲಿ ನಿಮಗೆ ಅ ಅಂತ ಸೌಂಡ್ ಇರೋದ್ರಿಂದ ಶಾರ್ಟ್ ವೊವೆಲ್. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಸಿ ಕೆ ಹಾಕ್ತೀವಿ. ಓಕೆ, ಸೊ ಇದರಲ್ಲಿ ಓ ಮಿಸ್ ಆಗಿದೆ. ಓ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಸಮ್ವೇರ್ ಇಟ್ ಈಸ್ ಮಿಸ್ಸಿಂಗ್. ಓಕೆ, ಶಾಕ್ ರಾಕ್ ಅಂತೆಲ್ಲ ಬರುತ್ತೆ. ಶಾಕ್ ರಾಕ್. ರಾಕ್ ROCK ರಾಕ್. ಶಾಕ್ SHOCK ಶಾಕ್. ಸೊ ಓ ಸೌಂಡ್. ಓಕೆ ರೈಟ್. ಹಾಂ, ಸೊ ನಿಮಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ಯು ಕ್ಯಾನ್ ಆಸ್ಕ್. ನಾವು ಓದ್ತಾ ಇರಬೇಕಾದ್ರೆ ನಿಲ್ಲಿಸ್ಬೇಕು. ನಮಗೆ ಡೌಟ್ ಆದಾಗ ನಿಲ್ಲಿಸ್ಬೇಕು. ನಿಲ್ಲಿಸಿ ಇದು ಹಿಂಗಿದೆ, ಇದು ಹಾಗೆ, ಆಮೇಲೆ ಅದನ್ನು ಅರ್ಥ ಮಾಡಿಕೊಂಡು ಸ್ಪೆಲ್ಲಿಂಗ್ ರೂಲ್ ಹಿಂಗಿರೋದ್ರಿಂದ ಇದು ಹೀಗಿದೆ, ಆಮೇಲೆ ನಾವು ಓದೋದನ್ನು ಕಂಟಿನ್ಯೂ ಮಾಡಬೇಕು. ಕನ್ಫ್ಯೂಷನ್ ಆದರೆ ಬರಿಬೇಕಾದ್ರೂ ಹಾಗೆ ಎಸ್ ಬರಿಬೇಕಾ ಸಿ ಬರಿಬೇಕಾ, ಇಲ್ಲ ಸಿನೇ ಬರಿಬೇಕು ಯಾಕೆಂದರೆ ಇದು ಹಿಂಗಿದೆ, ಎಸ್ ಬರಿಬೇಕು ಯಾಕೆಂದರೆ ಇದು ಹೀಗಿದೆ. ಓಕೆ.